24 MLAಗಳನ್ನೆಲ್ಲ ಸಂಪೂರ್ಣವಾಗಿ ಚೇಂಜ್ ಮಾಡುವಂಥ ಕಾಲ ಬರ್ಬೋದಾಗಿದೆ. ಅವ್ರು ಹೋಗುವವರೆಗೆ ಆಗೋದಿಲ್ಲ. ಯಾರು ಪಾರ್ಟಿ ಫಂಡ್ ತೊಗೊಂಡು ಎಲೆಕ್ಷನ್ ಮಾಡ್ತಾರೋ ಅವ್ರು ಎಂದೂ ರೈತ ಪರ, ಎಂದೂ ಬಡವರ ಪರ, ಎಂದೂ ದುಡಿ ವರ್ಗದ ಪರ, ಎಂದೂ ಕೂಲಿಕಾರರ ಪರ ಆಡಳಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕಾನೂನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇದು ಬರೆದು ಇರ್ಕೊಡ್ರಿ ಇಲ್ಲಿ ಅವರು. ಹಾಗಾದ್ರೆ ಏನು ಮಾಡಬೇಕು ಅನ್ನೋದನ್ನು ಇವತ್ತು ಹೇಳ್ತಾ ಇದ್ದಾರೆ ಶಶಿಕಾಂತ್ ಗುರೂಜಿ ಅವರು. ಹಿಂದೆ ನಮ್ಮ ಪ್ರೊಫೆಸರ್ ನಂಜುಂಡ ಸ್ವಾಮೀಜಿಯವರು ಇದನ್ನ ಹೇಳ್ತಾಯಿದ್ರು, ಬಾಬಾಗೌಡರು ಇದನ್ನ ಹೇಳ್ತಾಯಿದ್ರು. ಅನೇಕ ಸಲ ಬಾಬಾಗೌಡರು ನಾನು ಭೇಟಿಯಾದಾಗ ಇದೇ ವಿಷಯ ಚರ್ಚೆ ಆಗ್ತಿತ್ತು ನಮಗೆ ಅವರಿಗೆ. ಆದರೆ ದುರ್ದೈವದಿಂದ ಏನಾಯ್ತಪ್ಪ ಅಂತಂದ್ರೆ ಅವರು BJP ಸೇರ್ಪಡೆಪಟ್ಟರು. ಅವ್ರು ಏನೂ ತಿಳ್ಕೊಂಡಿದ್ರು, ನಾವು ಒಳಗೆ ಹೋದ್ರೆ ಬದಲು ಆಗ್ತದೆ BJP ಅಂತೇಳಿ. ಸಾಧ್ಯ ಇಲ್ಲದ ಮಾತಂದು ನಾನು ಹೇಳಿದ್ದೆ ಅವ್ರಿಗೆ, ಬಾಬಾಗೌಡ ಪಾಟೀಲ್ರಿ ಬೇಡ್ರಿ ಗುರುಗಳ, ಹೋಗೋ ಅವಶ್ಯಕತೆ ಇಲ್ಲ. ಅದು ಎಂದು ನಿಮ್ಮನ್ನು ಬದಲು ಮಾಡ್ತದೇನೋ ಅದು ಬದಲಾಗೋದಿಲ್ಲ. ಅದು ಅವ್ರಿಗೇನೋ ತಮ್ಮ ಮೇಲೆ ನಮ್ಮ ಆತ್ಮವಿಶ್ವಾಸ, ನಿಶ್ಚಿತ ಬದಲಾವಣೆ ಮಾಡ್ತೀನಿ, ಅವ್ರನ್ನೂ ರೈತ ಪರ ನಿಲುವಿಗೆ ತಂದು ನಿಲ್ಲಿಸ್ತೀನಿ ಅಂತ ಹೋದರು. ಕೊನೆಗೆ ಏನಾಯಿತು ನಿಮಗೆ ಅವ್ರ ಇತಿಹಾಸ ಬರ್ತದೆ. ನಂತರದಲ್ಲೇ ಕೇಂದ್ರದಲ್ಲಿ ಏನೋ ಒಂದು ಸ್ಟೇಟ್ ಮಿನಿಸ್ಟರ್ ಕೊಟ್ಟರು, ಮತ್ತೇನೋ ಮಾಡಿದರು, ಮತ್ತು ಗದ್ದಲಾಯ್ತು. ಪಾಪ ಮನುಷ್ಯವಾಗಿ ಭಾಳ ಕುಗ್ಗಿ ಹೋಗಿದ್ರು ಅವರು ಕೊನೆ ದಿನಗಳಲ್ಲೇ. ಆವತ್ತು ಅವ್ರು ಇನ್ನೂ ಜಾಗೃತಿ ಮಾಡಬೇಕು, ಜನರಿಗೆ ಹೋಗ್ಬೇಕು ಅಂತ ಹೇಳಿದರು. ವಯಸ್ಸು ಮುಗಿತಾ ಇತ್ತು ಬಾಬಾಗೌಡರದು, ಪ್ರೊಫೆಸರ್ ನಂಜುಂಡ ಸ್ವಾಮಿಗಳದ್ದು ಅದೇ ಆಯಿತು ಪರಿಸ್ಥಿತಿ. ಇವತ್ತು ಇವರಿಬ್ಬರಲ್ಲೂ ವಿಶೇಷವಾಗಿ ಶಶಿಕಾಂತ್ ಗುರೂಜಿ ಅವರಿಗೆ ಮತ್ತು ನಮ್ಮ ಚುನಪ್ಪ ಪೂಜಾರವರು ಇವತ್ತು ಕಾಲಲ್ಲಿ ಕಸೋದು, ಮೈಯಲ್ಲಿ ಕಸೋದು ಹೆಂಗಿದ್ದಾರೆ, ಜನರ ಭಾಷೆ ಅವ್ರಿಗೆ ಗೊತ್ತದ, ಜನತೆ ಹೋಗುವಂಥದ್ದು ಗೊತ್ತದ, ರೈತರು ಅದಾರ, ರೈತರ ನೋವು ಗೊತ್ತದ, ಜೊತೆಗೆ ಬಾಲ ಬ್ರಹ್ಮಚಾರಿ ಅದಾರ. ಹೀಗಾಗಿ ಎಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ಅವರು ರೈತರಿಗೆ ಮುಟ್ಟುವಂಥ, ರೈತರ ಮಾರ್ಕೆಟ್ ಬಗ್ಗೆ ಮಾತಾಡುವಂಥ, ಮುಖ್ಯವಾಗಿ ರೈತರನ್ನ ಜಾಗೃತಿ ಮಾಡುವಂಥ 224 MLAಗಳನ್ನೆಲ್ಲ ಬದಿಗೆ ಸರಿಸಿ ಹೊಸ ವ್ಯವಸ್ಥಿತರು ಕೂಡ ಹೆಜ್ಜೆ ಇಡ್ತಾ ಇದ್ದಾರೆ. ಇದು ನಿಜವಾಗಿ ಒಳ್ಳೆಯ ಪ್ರಯತ್ನ. ಬಾಬಾಗೌಡರಿಂದ ಪ್ರೊಫೆಸರ್ ನಂಜುಂಡ ಸ್ವಾಮಿಗಳಿಂದ ಆಗಲಾರದ ಕೆಲಸವನ್ನು ಇವತ್ತು ಇವರು ಮಾಡು ಮತ್ತು ಹೆಜ್ಜೆ ಇಡ್ತಾ ಇದ್ದಾರೆ. ಎಲ್ಲ ಕಡೆನೂ ಹರಿದಾಡ್ತಾ ಇದ್ದಾರೆ, ಒಗ್ಗಟ್ಟು ತರ್ತಾ ಇದ್ದಾರೆ. ರೈತ ಒಗ್ಗಟ್ಟಾದಪ್ಪ ಅಂತಂದರೆ ಇಲ್ಲಿ ಜಾತಿ ಇಲ್ಲ, ಕುಲ ಇಲ್ಲ, ಮತ್ತೇನೂ ಇಲ್ಲ. ರೈತನ ಒಂದು ಜಾತಿ, ರೈತ ಒಂದು ಧರ್ಮ, ದುಡಿಯೋವನ ಈ ದೇಶದ ಮೂಲ. ಬರೀ ಹೇಳ್ತೀವಿ ನಾವು ಅಷ್ಟೇ ಬಾಯಲ್ಲಿ, ಆದರೆ ಅವ್ನು ಜಾಗೃತಿ ಮಾಡ್ತಾ ಇಲ್ಲ. ರೈತನ ಎಚ್ಚರಿಸ್ಬೇಕಾಗಿದೆ. ರೈತಿನಿ ಅಥವಾ ಹೆಣ್ಣುಮಗಳು ಅವರಿಬ್ಬರು ಒಂದಾದ್ರಪ್ಪ ಅಂತಂದ್ರೆ ಇಲ್ಲಿ ಬದಲಾವಣೆ ಆಗೇ ಆಗ್ತದೆ ರೀ. ದುಡಿಯುವ ವರ್ಗ, ಕೂಲಿ ಬಂತು, ಕಾರ್ಮಿಕ ಬಂದರು, ಎಲ್ಲರೂ ಬಂದರು, ಜೊತೆಗೆ ರೈತರು ಅವರು ಕೂಡ ದುಡಿಯೋರನ್ನ ಇವರು ಒಂದಾಗಿ ಮುಖ್ಯವಾಗಿ ಅವ್ರಿಗೆ ಮಾರ್ಕೆಟ್ ಕೊಟ್ಟರೆ, ಲಾಭದ ಮಾರ್ಕೆಟ್ ಕೊಟ್ಟರೆ ನಿಶ್ಚಿತವಾಗಿಯೂ ಈ ದೇಶದ